ಇವತ್ತು ನಾನು ನಿಮಗೆ ಪಲಾವ್ ಮಾಡೋದು ಹೇಗೆ ಅಂತೇಳಿ ಕಲಿಸಿಕೊಡ್ತೇನೆ. ಇದು ತುಂಬ ಈಸಿ ರೆಸಿಪಿ, ಕುಕ್ಕರಲ್ಲಿ ಮಾಡೋದು. ಮೈನ್ ಇಂಗ್ರೀಡಿಯೆಂಟ್ಸ್ ಇದು. ನೆಕ್ಸ್ಟ್ ಏನೆಲ್ಲ ಬೇಕು ಅಂತ ಹೇಳ್ತೇನೆ ನಾನು. ತುಪ್ಪ, ಉಪ್ಪು, ಎಣ್ಣೆ, ಗರಂ ಮಸಾಲ ಅದೆಲ್ಲ ಬೇಕಾಗ್ತದೆ. ಹಾಕುವಾಗ ಹೇಳ್ತೇನೆ ಏನೇನು ಬೇಕು ಅಂತ. ಈಗ ಮೇಯ್ನಾಗಿ ಇದು ಬೇಕು. ಇಷ್ಟು ವೆಜಿಟೇಬಲ್ ನಾನು ತೊಗೊಂಡಿದ್ದೇನೆ. ಇನ್ನೂ ಹೆಚ್ಚು ಬೇಕಿದ್ರೆ ಏನಾದ್ರು ಆ್ಯಡ್ ಮಾಡೋದಾದರೆ ಮಾಡ್ಬೋದು. ಮಶ್ರೂಮು, ಬೀನ್ಸು, ಕ್ಯಾಲಿಫ್ಲವರು, ನಿಮಗೆ ಕಾರ್ನು ಬೇಕಿದ್ರೆ ಕಾರ್ನು ಸಹ ಹಾಕ್ಬೋದು, ಟೇಸ್ಟಿ ಆಗುತ್ತೆ. ಏನು ಬೇಕೋ ಎಲ್ಲ ಹಾಕ್ಬೋದು. ಇಲ್ಲಿ ನೋಡಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಪೆಪ್ಪರು, 1 ಕಪ್ಪು ಕೊಕೊನಟ್ಟು, ಆಮೇಲೆ ಕೊತ್ತಂಬರಿ 1-2 ಟೀ ಸ್ಪೂನು ತಗೊಂಡು ಪ್ಯಾನಿಗೆ ಹಾಕಿ ಸ್ವಲ್ಪ ಆಯಿಲ್ ಹಾಕಿ, ಇವಾಗ ಕೊತ್ತಂಬರಿ ಸೊಪ್ಪು, ಆಮೇಲೆ ಹಸಿಮೆಣಸು, ಕೊಕೊನಟ್ಟು, ಪೆಪ್ಪರು, ಕೊತ್ತಂಬರಿ ಎಲ್ಲ ಹಾಕಿ ಫ್ರೈ ಮಾಡಿ. ಚೆನ್ನಾಗಿ ಅದು ಫ್ರೈ ಆಗಬೇಕು. ಫ್ರೈ ಮಾಡಿ ಈ ಥರ ಆದಮೇಲೆ ಅದನ್ನೊಂದು ಮಿಕ್ಸಿಗೆ ಹಾಕಿ ನೀರು ಹಾಕಿ ಗ್ರೈಂಡ್ ಮಾಡಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಈಗ ಗ್ಯಾಸ್ ಆನ್ ಮಾಡಿ ಒಂದು ಕುಕ್ಕರ್ ಇಡಿ. ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕಿದ ಮೇಲೆ 1-2 ಸ್ಪೂನು ತುಪ್ಪ ಹಾಕಿದ ಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಸ್ವಲ್ಪ ಇದು ಮಾಡಿ. ಸ್ವಲ್ಪ ಕಾದ ನಂತರ ನೀರುಳ್ಳಿ ಹಾಕಿ. ನಾನು 3 ನೀರುಳ್ಳಿ ಸಣ್ಣದು ತಗೊಂಡಿದ್ದೇನೆ. 2 ಲೋಟ ಅಕ್ಕಿಗೆ ಸಣ್ಣ ಗ್ಲಾಸಿಗೆ. ನೀರುಳ್ಳಿ ಎಷ್ಟು ಹಾಕ್ತೀರಿ ಅಷ್ಟು ಟೇಸ್ಟ್ ಜಾಸ್ತಿ ಆಗ್ತದೆ. ಸ್ವಲ್ಪ ಅದರದ್ದು ಕಲರ್ ಸ್ವಲ್ಪ ಫೇಡ್ ಆಗಲಿ ಅಲ್ಲೇ ತನಕ ಇದು ಮಾಡ್ತಾಯಿರಿ. ನೋಡಿ ಈ ಥರ ಆಗುತ್ತೆ. ಇದಾದಮೇಲೆ ಒಂದು ಟೊಮೆಟೊ ತೊಗೊಂಡಿದ್ದೇನೆ. ಅದನ್ನು ದೊಡ್ಡದಾಗಿ ಕಟ್ ಮಾಡಿ ಅದನ್ನು ಸ್ವಲ್ಪ ಬಾಡೋ ತನಕ ಫ್ರೈ ಮಾಡಿ. ನೋಡಿ ಇವಾಗ ಆಯಿತು. ಅದಕ್ಕೀಗ ನಾವು ಒಂದು 3 ಮೀಡಿಯಮ್ಮು 1 ಬೌಲ್ ಇದು ಪೊಟ್ಯಾಟೊ ಹಾಕೋಣ. ಬಟಾಟೆ ಹಾಕಿದ್ಮೇಲೆ 1 ಬೌಲ್ ಕ್ಯಾರೆಟ್ ಹಾಕಿದ್ಮೇಲೆ ಮೇನು ಪುಲಾವ್ಗೆ ಒಂದು ಬೌಲು ಬಟಾಣಿ ತಗೊಂಡು, ನಾನು ನೆನೆಸಿದ ಬಟಾಣಿ ತಗೊಂಡಿದ್ದೀನಿ. ಹಸಿ ಸಿಕ್ಕಿದರೆ ಹಸಿ ಇನ್ನೂ ಟೇಸ್ಟ್ ಆಗುತ್ತೆ. ಅದೆಲ್ಲ ತಗೊಂಡು ಸ್ವಲ್ಪ ಹೀಗೆ ಬಾಡಿಸಿ, ಸ್ವಲ್ಪ ದ್ರಾಕ್ಷಿ ಗೋಡಂಬಿ ಹಾಕಿ ಅದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ. ಇವಾಗ ಇದಕ್ಕೆ ನಾವು 1-2 ಲೋಟೆ ಸೋನಾ ಮಸೂರಿ ರೈಸ್ ತೊಗೊಂಡಿದ್ದೇನೆ ನಾನು. ಅದನ್ನು ಹಾಕಿ 1/4 ಗಂಟೆ ನಾನು ನೀರಲ್ಲಿ ನೆನೆಸಿಟ್ಟಿದ್ದೇನೆ. ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಒಂದು 5 ಮಿನಿಟ್ಸ್ ಹುರಿರಿ. ಆವಾಗ ರೈಸ್ ಉದ್ರಾಗಿ ಬರುತ್ತೆ. ಈ ರೀತಿ ಒಂದು 1/4 ಗಂಟೆ ನೆನೆಸಿಡಿ ಅಕ್ಕಿನ ಚೆನ್ನಾಗಿ. ಇವಾಗ ಚೆನ್ನಾಗಿ ಬೇಗ ಆಗುತ್ತೆ. ಆಮೇಲೆ ಉದುರಾಗಿರುತ್ತೆ ರೈಸ್. ಯಾವ ಗ್ಲಾಸಲ್ಲಿ ನಾವು ಅಕ್ಕಿ ತಗೊಂಡಿದ್ದೇವೆ ಅದರಲ್ಲೇ 4 ಗ್ಲಾಸ್ ಹಾಕಿ ನೀರು, ಅದು ಮಿಕ್ಸ್ ಮಾಡಿದ್ದೇವಲ್ಲ ನಾವು ಕಡ್ದು ಅದನ್ನೇ ಹಾಕಿ 4 ಗ್ಲಾಸ್ ಆಗಬೇಕು. ಎಲ್ಲ ಕಮ್ಮಿ ಆದರೆ ಅದಕ್ಕೆ ನೀರು ಹಾಕಿ ಮೆಷರ್ಮೆಂಟ್ ಸರಿ ತಗೊಳ್ಳಿ. 4 ಲೋಟ ಸಾಕು. 4 ಲೋಟ ತಗೊಂಡ್ಮೇಲೆ ಒಮ್ಮೆ ಸರಿಯಾಗಿ ಮಗ್ಚಿದ ಮೇಲೆ 1 ಸ್ಪೂನು ಗರಂ ಮಸಾಲ ಹಾಕಿ ಅದಕ್ಕೆ
ಗರಂ ಮಸಾಲ ಹಾಕಿದ್ಮೇಲೆ ಚೆನ್ನಾಗಿ ಮಗುಚಿದ ಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ, ಸಾಲ್ಟ್ ಹಾಕಿ ಚೆನ್ನಾಗಿ ಮಗುಚಿದ್ಮೇಲೆ ಎಲ್ಲ ಟೇಸ್ಟ್ ಎಲ್ಲ ಉಪ್ಪೆಲ್ಲ ಸರಿ ಹಾಕಿದ್ಮೇಲೆ ಈ ಥರ ಕುಕ್ಕರಿದ್ದು ಲಿಡ್ ಹಾಕಿ ಮುಚ್ಚಿಬಿಡಿ. 3 ವಿಸಿಲ್ ಸಾಕು. 3 ವಿಸಿಲ್ ಹಾಕಿದ್ಮೇಲೆ ಆಫ್ ಮಾಡಿ. ಫೈನಲಿ ಪಲಾವ್ ಇಸ್ ರೆಡಿ ಟು ಈಟ್. ತುಂಬ ಟೇಸ್ಟಿಯಾಗಿ ಬಂದಿದೆ. ಟ್ರೈ ಮಾಡಿ ಒಂದು ಸರ್ತಿ. ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.